ಓಂ ನಮಃ ಶಿವಾಯ. ನಮಸ್ತೆ ಪ್ರಿಯ ವೀಕ್ಷಕರೇ, ಮಹಾಯೋಗಿ ಜ್ಞಾನ ತಾಣಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯವರಿಗೆ 2025 ವರ್ಷ ಹೇಗಿರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ವೃಶ್ಚಿಕ ರಾಶಿಯವರಿಗೆ ಕಳೆದ ವರ್ಷ ಗುರುಬಲ ಇತ್ತು. ಗುರು ಸಪ್ತಮ ಭಾವದಲ್ಲಿ ಸಂಚಾರ ಮಾಡ್ತಾ ನಿಮಗೆ ಆದಷ್ಟು ಲಾಭಗಳನ್ನ ತಂದುಕೊಟ್ರು. ನಿಮ್ಗೆ ಯಾರಿಗೆ ವಿವಾಹ ಆಗಿರಲಿಲ್ಲ, ಕೆಲವು ವೃಶ್ಚಿಕ ರಾಶಿಯವರಿಗೆ ವಿವಾಹ ಆಯಿತು, ಹಾಗೆ ಸಂತಾನ ಆಯಿತು. ಕೆಲವೊಂದು ಶುಭ ಫಲಗಳನ್ನ ತಂದುಕೊಟ್ರು. ಆ ಬಿಸ್ನೆಸ್ಗಳಲ್ಲಿ ಒಳ್ಳೆಯ ಲಾಭ ಅನ್ನೋದನ್ನ ನೀವು ನೋಡಿದ್ರಿ. ಈ ವರ್ಷ ಶನಿಯು ಬಂದ್ಬಿಟ್ಟು ಚತುರ್ಥ ಭಾವದಿಂದ ಪಂಚಮ ಭಾವಕ್ಕೆ ಹೋಗ್ತಾ ಇದ್ದಾರೆ. ಸೊ ನಿಮಗೆ ಆದಷ್ಟು ಮನೆ, ಗೃಹ, ವಾಹನ ಈ ವಿಚಾರವಾಗಿ, ತಾಯಿ ಈ ವಿಚಾರವಾಗಿ ಸ್ವಲ್ಪ ದುಃಖನೂ ನೋಡಿರ್ತೀರ. ಅದ್ರ ವಿಚಾರವಾಗಿ ಜಾಸ್ತಿ ಖರ್ಚು ಅನ್ನೋದು ಆಗಿರುತ್ತೆ ಕಳೆದ ವರ್ಷ. ಈ ವರ್ಷ ಏಪ್ರಿಲಿಂದ ಶನಿಯು ನಿಮಗೆ ಪಂಚಮ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಶನಿ ಯಾವ ಭಾವಕ್ಕೆ ಹೋಗ್ತಾರೆ ಆ ಭಾವದ ಫೋಕಸ್ ಅಂದರೆ, ಫಾರ್ ಎಕ್ಸಾಂಪಲ್ ಮಕ್ಕಳ ಸ್ಥಾನಕ್ಕೆ ಹೋದಾಗ ಮಕ್ಕಳ ಬಗ್ಗೆ ಜಾಸ್ತಿ ನೀವು ಕೇರ್ ತಗೋಬೇಕಾಗತ್ತೆ. ಮಕ್ಕಳಿಂದ ಡಿಮ್ಯಾಂಡ್ಸ್ ಜಾಸ್ತಿ ಆಗುತ್ತೆ, ಅವರ ಫುಲ್ಫಿಲ್ ಮಾಡಲಿಕ್ಕೆ ನಿಮಗೆ ಕಷ್ಟ ಆಗುತ್ತೆ, ಮಕ್ಕಳಿಂದ ಕಿರಿಕಿರಿ ಅನ್ನೋದು ಆಗುತ್ತೆ, ಮತ್ತು ಅವ್ರ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿಂದೆ ಬೀಳ್ತಾರೆ, ನೀವು ಅವ್ರನ್ನ ಫಾಲೋ ಅಪ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ವೃಶ್ಚಿಕ ರಾಶಿಯವರಿಗೆ ಈ 2025 ವರ್ಷ ಶನಿಯ ಪ್ರಭಾವ ಇನ್ನು 2.5 ಇಯರ್ಸ್, ಏಪ್ರಿಲಿಂದ 2.5 ಇಯರ್ಸ್ ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಆದಷ್ಟು ನಿಮಗೆ ಮಕ್ಕಳ ವಿಚಾರದಲ್ಲಿ ಒಂದು ಜಾಸ್ತಿ ಫೋಕಸ್ನ ಶನಿ ಕೇಳ್ತಾರೆ. ಅವ್ರ ಬಗ್ಗೆ ನೀವು ಜಾಸ್ತಿ ಕೇರ್ ತಗೋಬೇಕಾಗತ್ತೆ, ಅವ್ರನ್ನ ನೀವು ನೋಡ್ಕೋಬೇಕಾಗತ್ತೆ. ಹಾಗೆ ಪಂಚಮ ಸ್ಥಾನದಲ್ಲಿ ಸಂತಾನ ಸ್ಥಾನ. ಯಾರು ಒಂದು ವೃಶ್ಚಿಕ ರಾಶಿಯವರು ಯೋಗ್ಯ ದಂಪತಿಗಳೇನು ಇದಕ್ಕೆ ಯಾವುದಕ್ಕೆ ಸಂತಾನಕ್ಕೆ ಟ್ರೈ ಮಾಡ್ತಾ ಇದ್ರೆ ಸ್ವಲ್ಪ ಡಿಲೇ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಶನಿ ಬಂದ್ಬಿಟ್ಟು ಆ ಸ್ಥಾನಕ್ಕೆ ಬಂದಾಗ ಶನಿ ಎನರ್ಜಿ ಏನಂದ್ರೆ ತುಂಬ ಡಿಲೇ ಮಾಡ್ತಾರೆ. ಯಾವುದೇ ಒಂದು ಶನಿ ಕೊಡಬೇಕು ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ತುಂಬ ಪ್ಯೂರಿಫೈ ಮಾಡ್ತಾರೆ. ಪ್ಯೂರಿಫೈ ಮಾಡಿ ತುಂಬ ಪ್ಯೂರಾಗಿ ನಮಗೆ ಬೇಡ ಅಂತ ಆ ಟೈಮಲ್ಲಿ ಶನಿ ರಿಸಲ್ಟ್ ಕೊಡ್ತಾರೆ. ಹಾಗಾಗಿ ನೀವು ನಿಮ್ಮ ಪ್ರಯತ್ನವನ್ನು ಮಾಡ್ತಾ ಇದ್ರಿ, ಪ್ರಯತ್ನ ನಿಲ್ಲಿಸಕ್ಕೆ ಹೋಗಬೇಡಿ. ಹಾಗೆ ತಾಳ್ಮೆ, ಪೇಷನ್ಸು, ಡಿಸಿಪ್ಲಿನ್ ಅನ್ನೋದು ಇರಲಿ. ಶನಿಗೆ ಮುಖ್ಯವಾಗಿ ಅದು ಬೇಕು. ಶೇರ್ ಮಾರ್ಕೆಟಲ್ಲಿ ಲಾಂಗ್ ಟರ್ಮ್ ಇದ್ರೆ ಮಾತ್ರ ಇನ್ವೆಸ್ಟ್ ಮಾಡಿ. ಯಾವುದೇ ನೀವು ಇನ್ವೆಸ್ಟ್ ಮಾಡಿದ್ರು ಶಾರ್ಟ್ ಟೈಮಲ್ಲಿ ಲಾಭ ಬರೋದಿಲ್ಲ. ಲಾಂಗ್ ಟರ್ಮ್ ಯಾವುದಿರುತ್ತೆ ಅದು ಮಾತ್ರನೇ ರಿಸಲ್ಟ್ ಬರುವ ಸಾಧ್ಯತೆ ಇರುತ್ತೆ. ಹಾಗೆ ಯಾರು ಟೀಚಿಂಗ್ ಫೀಲ್ಡಲ್ಲಿ ಇದ್ದರೆ ನಿಮಗೆ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗುತ್ತೆ. ಕ್ರಿಯೇಟಿವಿಟಿ ಫೀಲ್ಡಲ್ಲಿ ಇದ್ದವರಿಗೆ ಸ್ವಲ್ಪ ನಿಮಗೆ ಅವಕಾಶಗಳು ಕಡಿಮೆ ಆಗಿದೆ ಅಂತ ಅನಿಸುತ್ತೆ. ಯಾಕೆಂದರೆ ಶನಿಯ ಪ್ರಭಾವ ಇರೋದ್ರಿಂದ ಎಲ್ಲ ನಿಧಾನಕ್ಕೆ ಬರುತ್ತೆ. ಶನಿ ಸ್ಲೋ ಮೂವಿಂಗ್ ಪ್ಲಾನೆಟ್. ಏನಂದರೆ ಶನಿ ಕಾರ್ಯವೈಖರಿ ಹೇಗೆ ಅಂದರೆ, ನಂಗೆ ಟೈಮ್ ತುಂಬ ಇದೆ, ಆಯಿತು ನಿಧಾನಕ್ಕೆ ಮಾಡ್ಕೊಂಡು ಹೋಗೋಣ, ಏನು ಟೈಮ್ ಆಗಿದೆ, ಈ ರೀತಿ ಇರೋದ್ರಿಂದ. ಬಟ್ ವೃಶ್ಚಿಕ ರಾಶಿಯವ್ರದ್ದು ಕುಜನ ಆಧಿಪತ್ಯ ಇರೋದ್ರಿಂದ ಸ್ವಲ್ಪ ಫಾಸ್ಟ್ ಇರ್ತಾರೆ. ಅವ್ರದ್ದೊಂದು ಸ್ವಲ್ಪ ಅಗ್ರೆಸಿವ್ ನೇಚರ್ ಇರುತ್ತೆ, ನಾ ಆಗಲೇಬೇಕು ಅನ್ನೋದು. ಬಟ್ ಅದಾಗೋದಿಲ್ಲ. ಶನಿ ಒಂದು ಪ್ರೆಷರ್ ಇರೋದ್ರಿಂದ ನಿಮಗೆ ಕೆಲವೊಂದು ಡಿಲೇ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಅಪ್ ಟು ಮೇವರೆಗೂ ನಿಮಗೆ ಗುರುಬಲ ಇದೆ. ಮೇ 15ನೇ ತಾರೀಕುವರೆಗೂ ಗುರುಬಲ ಇರೋದ್ರಿಂದ ನಿಮಗೆ ಹಣದ ಇನ್ಫ್ಲೋ ಅನ್ನೋದು ಚೆನ್ನಾಗಿ ಆಗ್ತಾ ಹೋಗುತ್ತೆ. ಧನಸ್ಥಾನಕ್ಕೆ ಅಧಿಪತಿ ಗುರುನೇ ಆಗಿರೋದ್ರಿಂದ ಇನ್ಫ್ಲೋ ಚೆನ್ನಾಗುತ್ತೆ. ಮತ್ತು ಕುಟುಂಬದಲ್ಲಿ ನಿಮಗೆ ಸಹಕಾರ ಕೊಡ್ತಾರೆ. ಕುಟುಂಬದ ಸದಸ್ಯರೆಲ್ಲ ನಿಮಗೆ ಸಹಕಾರ ಕೊಡ್ತಾರೆ. ಯಾರು ಆಹಾರ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ಹಾಗೆ ಜ್ಯುವೆಲರ್ ಕ್ಷೇತ್ರಗಳಲ್ಲಿ ಯಾರಿದ್ದೀರಾ, ಹಾಗೆ ಈ ಕಾನೂನು, ಟೀಚಿಂಗ್ ಲೈನು, ಈ ಥರದ್ದು ಯಾರಿದ್ರೆ ನಿಮಗೆಲ್ಲ ತುಂಬ ಒಳ್ಳೆ ಲಾಭ ಅಪ್ ಟು ಮೇವರೆಗೂ ನೀವು ನೋಡ್ಬೋದು. ಮೇ 15ರ ನಂತರ ಗುರು ಅಷ್ಟಮ ಭಾವಕ್ಕೆ ಹೋಗ್ತಾ ಇದ್ದಾರೆ. ಸೊ ಇದು ಟ್ರಾನ್ಸ್ಫರ್ಮೇಷನ್ ಅಂದರೆ ಒಂದು ಹೊಸ ರೀತಿ ನಿಮ್ಮ ಲೈಫು ಥಿಂಕಿಂಗ್ ಪ್ಯಾಟರ್ನಲ್ಲಿ ಚೇಂಜ್ ಆಗುವಂಥ ಒಂದು ಸ್ಥಾನಕ್ಕೆ ಗುರು ಹೋಗ್ತಾ ಇದ್ದಾರೆ. ಹಾಗೆ ಒಂದು ಸಡನ್ ಇನ್ಕಮ್ ಆ್ಯಂಡ್ ಲಾಸ್, ಗೈನ್ ಆ್ಯಂಡ್ ಲಾಸ್ ಎರಡೂ ಕೊಡುವಂಥ ಸ್ಥಾನ. ನಿಮಗೆ ಕೆಲವೊಂದು ಸಡನ್ ಇನ್ಕಮೂ ಬರ್ಬೋದು, ನೀವು ಗೆಸ್ ಮಾಡಿರೋದಿಲ್ಲ. ಅದು ಇನ್ಸೂರೆನ್ಸ್ ಅಮೌಂಟ್ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಇರ್ಬೋದು, ಕೆಲವೊಂದು ಮೆಚುರಿಟಿ ಆಗಿ ಬರ್ಬೋದು. ಇನ್ಲಾ ಮನೆ ಅಂದರೆ ನಿಮ್ಮ ವೈಫ್ ಮನೆ ಕಡೆಯಿಂದ ಅಥವಾ ನಿಮ್ಮ ಹಸ್ಬೆಂಡ್ ಮನೆ ಕಡೆಯಿಂದ, ಅವ್ರ ಕಡೆ ಸಂಬಂಧಿಕರಿಂದ ನಿಮಗೆ ಆಕಸ್ಮಿಕವಾಗಿ ಒಂದು ಧನಲಾಭ ಆಗೋ ಸಾಧ್ಯತೆ ಇರುತ್ತೆ. ಪಿತ್ರಾರ್ಜಿತ ಆಸ್ತಿ ವಿಚಾರ ನಿಮಗೆ ಸಿಗುವ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಶನಿ ಯಾವ ಭಾವಕ್ಕೆ ಗುರು ಯಾವ ಭಾವಕ್ಕೆ ಹೋಗ್ತಾರೆ ಆ ಭಾವವನ್ನು ವೃದ್ಧಿ ಮಾಡ್ತಾರೆ, ಎಕ್ಸ್ಪೆನ್ಷನ್ ಮಾಡ್ತಾರೆ. ಹಾಗಾಗಿ 8 ಹೌಸ್ ಕಾರಕತ್ವಗಳು ಏನಿರುತ್ತೆ ಅದನ್ನು ಅವ್ರು ವೃದ್ಧಿ ಮಾಡ್ತಾರೆ. ಹಾಗೆ ಪಿತ್ರಾರ್ಜಿತ ಆಸ್ತಿ ವಿಚಾರಗಳಲ್ಲಿ ಕೆಲವೊಂದು ಮುಂದಕ್ಕೆ ಬರುತ್ತೆ. ಅಂದರೆ ತುಂಬ ವರ್ಷಗಳಿಂದ ತುಂಬ ಪೆಂಡಿಂಗಲ್ಲಿ ಇತ್ತು ಅನ್ನೋದು ಗುರು ಯಾವ ಭಾವಕ್ಕೆ ಹೋದಾಗ ಸೊ ಅದು ವೃದ್ಧಿ ಮಾಡ್ತಾರೆ. ಅಂದರೆ ಅದು ಆ ವಿಚಾರ ನಿಮಗೆ ಜಾಸ್ತಿ ಡಿಸ್ಕಷನ್ಗೆ ಬರುತ್ತೆ. ಆ ವಿಚಾರವಾಗಿ ಒಂದು ಶುಭ ಫಲಗಳನ್ನ ನೀವು ನೋಡ್ತೀರಾ. ಯಾರು ಅಕ್ಲೆಟ್ಸ್ ಸೈನ್ಸು, ರಿಸರ್ಚ್ ಆ್ಯಂಡ್ R&D ಡಿಪಾರ್ಟ್ಮೆಂಟು, ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಯಾರು ಇರ್ತೀರ
ನಿಮಗೆ ಒಳ್ಳೆ ಅವಕಾಶಗಳನ್ನ ಗುರು ಕೊಟ್ಟೇ ಕೊಡ್ತಾರೆ. ಒಂದು ಗುರುವಿನ ಜ್ಞಾನಕಾರಕ ಆಗಿರೋದ್ರಿಂದ ಆ ಫೀಲ್ಡಲ್ಲಿ ನೀವು ಯಶಸ್ಸನ್ನು ಗಳಿಸ್ಬೋದು. ಯಾರಿಗೆ ಈ R&D ಡಿಪಾರ್ಟ್ಮೆಂಟು ಒಂದು ಜಾಗದಲ್ಲಿ ಕೂತ್ಕೊಂಡು ರಿಸರ್ಚ್ ಮಾಡಿ ಒಂದು ಹೊಸ ರೀತಿಯಾದ ಒಂದು ಥಿಂಗ್ಸ್ ಇರ್ಬೋದು ಅಥವಾ ಸಿಸ್ಟಮ್ಸ್ ಇರ್ಬೋದು ಕಂಡುಹಿಡಿತಾ ಇರ್ತಾರೆ, ಸೈಂಟಿಸ್ಟ್ ಇರ್ಬೋದು, ಇವರಿಗೆಲ್ಲ ಒಂದು ಗುರುವಿನ ಪ್ರಭಾವ ಅಂದರೆ ವೃಶ್ಚಿಕ ರಾಶಿಯವರು ಯಾರು ಇರ್ತಾರೆ ಅವರಿಗೆ ಒಳ್ಳೆಯ ರಿಸಲ್ಟನ್ನು ಕೊಡ್ತಾರೆ. ಬೇರೆಯವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಸ್ಟ್ರಗಲ್ಸ್ ಇರುತ್ತೆ, ಅಡೆತಡೆಗಳು ಬರುತ್ತೆ. ಯಾಕೆಂದರೆ 8th ಹೌಸ್ ಸ್ಟ್ರಗಲ್ಸ್ನ ಸೂಚನೆ ಮಾಡೋದ್ರಿಂದ ಅಷ್ಟು ನೀಟಾಗಿ ಫ್ಲೋ ಆಗೋದಿಲ್ಲ. ಮನಿ ಫ್ಲೋ ಸ್ವಲ್ಪ ಸ್ಲೋ ಆಗುತ್ತೆ 8th ಮೇ 15 ನಂತರ. ಓಕೆ, ಹಾಗೆ ಪಂಚಮ ಭಾವದಲ್ಲಿ ಅಂದರೆ ಮಕ್ಕಳು ವಿಚಾರಕ್ಕೆ ಶನಿನೂ ಅಲ್ಲಿಗೆ ಹೋಗ್ತಾ ಇರೋದ್ರಿಂದ ಪಂಚಮಾಧಿಪತಿ ಗುರು ನಿಮಗೆ ಅಷ್ಟಮ ಭಾವಕ್ಕೆ ಹೋಗ್ತಾ ಇರೋದ್ರಿಂದ ಮಕ್ಕಳು ವಿಚಾರದಲ್ಲಿ ಜಾಸ್ತಿ ಕೇರ್ ಬೇಕು. ಅವರು ನೀವು ಅಂದ್ಕೊಂಡಂಗೆ ಅವರ ಒಂದು ಗ್ರೋತ್ ಇರೋದಿಲ್ಲ, ಸ್ವಲ್ಪ ವೇರಿಯೇಷನ್ ಇರುತ್ತೆ. ಹಾಗಾಗಿ ಅವ್ರಿಗೆ ಜಾಸ್ತಿ ಕೇರನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ. ರಾಹು ನಿಮಗೆ ಪಂಚಮ ಸ್ಥಾನದಲ್ಲಿ ಕಳೆದ ಒಂದು ವರ್ಷದಿಂದ ಇದ್ದಾರೆ. ಸೊ ನಿಮಗೆ ಕೆಲವೊಂದು ಕ್ರಿಯೇಟಿವಿಟಿ ಐಡಿಯಾಗಳು ಯಾವ ರೀತಿ ಬರ್ತಿತ್ತು ಅಂದರೆ ಔಟ್ ಆಫ್ ದಿ ಬಾಕ್ಸ್, ನಾರ್ಮಲಾಗಿ ಯಾರೂ ಮಾಡ್ತಾ ಇರೋದಿಲ್ಲ, ವಿಶೇಷವಾಗಿ ಏನೋ ಮಾಡಲಿಕ್ಕೆ ಯೋಚನೆ ಮಾಡ್ತೀರಾ. ಅದರಲ್ಲಿ ಕೆಲವೊಬ್ರು ಯಶಸ್ವಿನೂ ಆಗಿದ್ದೀರಾ, ಆದರೆ ಇನ್ನು ಕೆಲವರಿಗೆ ವಾಸ್ತವಕ್ಕೆ ಹತ್ರನೇ ಇರೋದಿಲ್ಲ. ಆ ರೀತಿಯಾದ ಯೋಚನೆಗಳನ್ನು ರಾಹು ನಿಮಗೆ ಕೊಟ್ಟಿರ್ತಾರೆ. ಯಾಕೆಂದರೆ ರಾಹು ಮಾಯೆಯನ್ನು ಸೃಷ್ಟಿ ಮಾಡ್ತಾರೆ, ಭ್ರಮೆಯನ್ನು ಸೃಷ್ಟಿ ಮಾಡ್ತಾರೆ ಮತ್ತು ವಾಸ್ತವಕ್ಕೆ ಹತ್ರ ಇರೋದಿಲ್ಲ. ಆ ರೀತಿಯಾದ ಒಂದು ಆಫರ್ಗಳು ನಿಮ್ಗೆ ಬಂದಿರುತ್ತೆ ಮತ್ತು ಯೋಚನೆಗಳು ಬರುತ್ತೆ. ಪಂಚಭಾವ ಕ್ರಿಯೇಟಿವಿಟಿ ಆಗೋದ್ರಿಂದ ಆ ಥರ ಯೋಚನೆಗಳು ಬರುತ್ತೆ. ಹಾಗೆ ಕೆಲವೊಂದು ವೃಶ್ಚಿಕ ರಾಶಿಯ ಮಕ್ಕಳು ರಾಂಗ್ ಫ್ರೆಂಡ್ಶಿಪ್ ಮಾಡೋದು ಅಥವಾ ಈ ಮಾದಕ ವಸ್ತುಗಳು ಇದಕ್ಕೆ ಬೀಳುವ ಸಾಧ್ಯತೆ ಜಾಸ್ತಿ ಇತ್ತು. ಸೊ ಅಪ್ ಟು ಮೇವರೆಗೂ ಸ್ವಲ್ಪ ಕೇರ್ಫುಲ್ ಆಗಿರಿ. ಸಾರಿ, ಮೇ 18 ನಂತರ ರಾಹು ಚತುರ್ಥ ಭಾವಕ್ಕೆ ಬರ್ತಾ ಇದ್ದಾರೆ. ಸೊ ಭೂಮಿ, ವಾಹನ, ಗೃಹ, ತಾಯಿ ಈ ಒಂದು ಏರಿಯಾನ ರಾಹು ಕಂಟ್ರೋಲ್ ಮಾಡ್ತಾರೆ. ಬಟ್ ಕುಂಭರಾಶಿ ಕೋರುಲಲ್ ರಾಹುವೇ ಆಗಿರೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಒಂದು ಕೇರ್ಫುಲ್ ಏನಾಗಿ ಇರಬೇಕಂದ್ರೆ ವಾಸ್ತವಕ್ಕೆ ಹತ್ರ ಇರಬೇಕು. ಯಾವುದೇ ವಿಚಾರ, ಯಾರು ಮನೆ ಕೊಳ್ತಾ ಇದ್ದೀರಾ ಅಥವಾ ಸೈಟ್ ಕೊಳ್ತಾ ಇದ್ದೀರಾ, ಅಪರಿಚಿತ ವ್ಯಕ್ತಿಗಳಿಂದ ಅಥವಾ ಅತಿ ಕಡಿಮೆಗೆ ಆಫರ್ ಬರ್ತಾ ಇದೆ ಅಂದರೆ ಮೋಸ ಹೋಗಬೇಡಿ. ರಾಹುವು ಆ ಪ್ರಭಾವ ಬೀಳುತ್ತೆ. ಆನ್ಲೈನಲ್ಲಿ ಮೇಯ್ನ್ ಆಕ್ಟಿವಿಟೀಸ್ ರಾಹುದಿರುತ್ತೆ. ಸೊ ಆನ್ಲೈನಲ್ಲಿ ಕೆಲವರು ಯಾರು ಹುಡುಕ್ತಾ ಇರ್ತೀರ, ಮನೆ ಹುಡುಕ್ತಾ ಇರ್ತೀರಾ, ಸೈಟ್ ಹುಡುಕ್ತಾ ಇರ್ತೀರಾ, ಅದರಲ್ಲಿ ತುಂಬ ಕಡಿಮೆಗೆ ಆಫರ್ಸ್ ಕೊಡ್ತಾರೆ. ಆಫರ್ಸ್ ಕೊಟ್ಬಿಟ್ಟು ನಿಮಗೆ ಅಡ್ವಾನ್ಸ್ ತೊಗೊಂಡು ಅದು ಕೊಡದೇ ಇರ್ಬೋದು ಅಥವಾ ಕಾನೂನು ತಗಾದೆಗಳು ಜಾಸ್ತಿ ಇರ್ಬೋದು. ಸೈಟು ಭೂಮಿ ವಿಚಾರದಲ್ಲಿ ಸ್ವಲ್ಪ ಈ ರೀತಿ ಆಗೋ ಸಾಧ್ಯತೆ ಇರುತ್ತೆ. ಹಾಗೆ ತಾಯಿಯ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಹಾಗೆ ತಾಯಿಗೆ ಈ ಫುಡ್ ಪಾಯ್ಸನ್ ಈ ಥರದ ಆಗೋ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಆದಷ್ಟು ಕೇರ್ನ ನೀವು ತೊಗೊಳ್ಬೇಕಾಗತ್ತೆ. ವಾಹನಗಳಲ್ಲಿ ಸೆಕೆಂಡ್ ಹ್ಯಾಂಡ್ ವಾಹನ ಕೊಡಬೇಕಾದ್ರೆ ಅಥವಾ ಹೊಸ ವಾಹನ ಕೊಡಬೇಕಾದ್ರೂ ಆದಷ್ಟು ಕೇರ್ಫುಲ್ಲಾಗಿ ತೊಗೋಬೇಕಾಗತ್ತೆ. ರಾಹು ಇರೋದ್ರಿಂದ ಸ್ವಲ್ಪ ಒಂದಲ್ಲ 2 ಕಡೆ ಒಪಿನಿಯನ್ ತೊಗೊಂಡು ನೀವು ತೆಗೆದುಕೊಳ್ಬೇಕಾಗತ್ತೆ. ಮಾನಸಿಕವಾಗಿ ನಿಮಗೆ ಈ ವಿಚಾರದ ಬಗ್ಗೆನೇ ಜಾಸ್ತಿ ಯೋಚನೆಗಳು ಜಾಸ್ತಿ ಇರುತ್ತೆ. ಸೊ ಆದಷ್ಟು ಧ್ಯಾನ, ಮೆಡಿಟೇಷನ್ನು, ಗುರುವಿನ ದೇವಸ್ಥಾನಗಳಿಗೆ ಹೋಗೋದ್ರಿಂದ ಈ ಒಂದು ಪ್ರಭಾವ ಕಡಿಮೆ ಆಗ್ತಾ ಬರುತ್ತೆ. ಕೇತುವು ವೃಶ್ಚಿಕ ರಾಶಿಯವರಿಗೆ ಲಾಭ ಭಾವದಲ್ಲಿ ಇದ್ಕೊಂಡು ನಿಮಗೆ ಒಳ್ಳೆ ರಿಸಲ್ಟ್ನ ಕೊಟ್ಟರು. ಹಿರಿಯ ಸಹೋದರ ಸಮಾನದಿಂದ ಒಳ್ಳೆಯ ಲಾಭ ಬಂತು. ಹಾಗೆ ಸಹಕಾರ ಸಂಘಗಳಲ್ಲಿ ಯಾರಿಗೆ ಕೆಲಸ ಮಾಡ್ತಾರೆ ಅವ್ರಿಗೆ ಲಾಭ ಬಂತು. ಮತ್ತು ನೆಟ್ವರ್ಕ್ ಬಿಸ್ನೆಸ್ ಮಾಡ್ತಾ ಇದ್ದವರಿಗೆ ವೃಶ್ಚಿಕ ರಾಶಿಯವರಿಗೆ ಒಳ್ಳೆ ಲಾಭವನ್ನು ಕೇತು ಗ್ರಹ ತಂದುಕೊಟ್ರು. ನಿಮಗೆ ದಶಮ ಭಾವಕ್ಕೆ ಕೇತು ಬರ್ತಾ ಇದ್ದಾರೆ. ಸೊ ಒಂದು ಮೋಕ್ಷಕಾರಕ ಗ್ರಹ, ಡಿಟ್ಯಾಚ್ಮೆಂಟ್ಗೆ ಹೆಸರಾಗಿರುವಂಥ ಕೇತು ಗ್ರಹ ದಶಮ ಸ್ಥಾನಕ್ಕೆ ಬರ್ತಾ ಇರೋದ್ರಿಂದ ಕೆಲಸದ ಜಾಗದಲ್ಲಿ ಒಂದು ಸಣ್ಣ ಬದಲಾವಣೆಗಳನ್ನ ಕೊಡ್ತಾರೆ. ಕೇತು ಕಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಅಂದರೆ ಒಂದು ಬದಲಾವಣೆ, ನೀವು ಮಾಡ್ತಾರೆ ಕೆಲಸನ ಬಿಟ್ಟು ಇನ್ನು ಹಂಗೆ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ. ಜಾಗ ಬದಲಾವಣೆ ಆಗೋ ಸಾಧ್ಯತೆ ಇರುತ್ತೆ ವೃಶ್ಚಿಕ ರಾಶಿಯವರಿಗೆ. ಹಾಗೆ ಅದೆಲ್ಲ ಆಗೋದ್ರಿಂದ ನಿಮಗೆ ಸ್ವಲ್ಪ ಆಸಕ್ತಿ ಕಡಿಮೆ ಆಗ್ತಾ ಬರುತ್ತೆ, ಕೆಲಸದಲ್ಲಿ ಆಸಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಸ್ವಲ್ಪ ವೈರಾಗ್ಯ ಭಾವನೆ ಮೂಡುತ್ತೆ. ಎಷ್ಟು ಮಾಡಿದ್ರು ಅಷ್ಟೇ, ಸರಿ ಆಯಿತು ಮಾಡೋಣ, ಈ ರೀತಿಯಾದ ಒಂದು ಭಾವನೆಗಳು ನಿಮಗೆ ಬರುತ್ತೆ. ಸೊ ಆದಷ್ಟು ಅದಕ್ಕೆ ಅವಕಾಶ ಕೊಡದಂಗೆ ಒಂದು ಇಂಟ್ರೆಸ್ಟಿಂದ ನೀವು ಮಾಡಿದರೆ ನೀವು ಒಳ್ಳೆಯ ರಿಸಲ್ಟನ್ನು ನೀವು ಪಡಿಬೋದು. ಮುಖ್ಯವಾಗಿ ವೃಶ್ಚಿಕ ರಾಶಿಯವರಿಗೆ ಪಂಚಮವಾಗಿ ಶನಿ ಹಾಗೆ ಅಷ್ಟಮ ಗುರು. ಶನಿಗೆ ಹನುಮಾನ್ ಚಾಲಿಸ್ನ ನಿತ್ಯ ಪಠನೆ ಮಾಡಿ
ಹಾಗೆ ಗುರುವಿನ ಮನೆಯಲ್ಲಿ ಶನಿ ಇರೋದ್ರಿಂದ ಆದಷ್ಟು ವೃದ್ಧರು, ಗುರುಗಳ ದೇವಸ್ಥಾನ ಇಲ್ಲಿ ಸೇವೆ ಮಾಡಿ, ವೃದ್ಧರಿಗೆ ಸೇವೆ ಮಾಡಿ, ಅವರಿಗೆ ಗೌರವ ಕೊಡಿ, ಆಶಾಗಿ ಮಾತಾಡಬೇಡಿ. ಹಾಗೆ ಗುರುವಿನ ಸ್ಥಾನಗಳಲ್ಲಿ ನಿಮಗೆ ಕೈಲಾದಷ್ಟು ಸಹಾಯ ಮಾಡಿ, ಅಂದರೆ ಸೇವೆ ಮಾಡಿ. ಊಟ ಬಡಿಸೋದಿರ್ಬೋದು, ಶುಚಿಗೊಳಿಸೋದು, ದೇವಾಲಯ ಶುಚಿಗೊಳಿಸೋದಿರ್ಬೋದು, ಅಲ್ಲಿ ನಿಮ್ಮ ಕೈಲಿ ಏನಾಗುತ್ತೆ ಆ ಥರ ಕೆಲಸಗಳು ಮಾಡೋದ್ರಿಂದ ಶನಿಯ ಪ್ರಭಾವ, ಪ್ರತಿಕೂಲ ಪ್ರಭಾವ ಕಡಿಮೆ ಆಗಿ ನೀವು ಹೆಚ್ಚಿನ ಶುಭ ಫಲಗಳನ್ನ ಅನುಭವಿಸ್ಬೋದು. ಹಾಗೆ ಕೇತುವಿಗೆ ನಿಮ್ಮ ಕಾರ್ಯಕ್ಷೇತ್ರ ಇರ್ಬೋದು ಅಥವಾ ಮನೆ ಹತ್ರ ಇರ್ಬೋದು, ನಾಯಿಗಳಿಗೆ ಆಹಾರ ನೀಡ್ತಾ ಬನ್ನಿ. ಗಣಪತಿ ಆರಾಧನೆ ಪ್ರತಿನಿತ್ಯ ಮಾಡಿ. ಗಣಪತಿಯ ಗಕಾರ ಅಷ್ಟೋತ್ತರ ಮಾಡೋದ್ರಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಗುರು ಚರಿತ್ರೆ ನೀವು ಓದೋ ಅಭ್ಯಾಸ ಇದ್ದರೆ ಗುರು ಚರಿತ್ರೆ ಪಾರಾಯಣ ಮಾಡಿ. ಗಾಣಗಾಪುರಕ್ಕೆ ಹೋಗಿ ಒಂದು ದಿನ ನೀವು ಅಲ್ಲಿ ಕ್ಷೇತ್ರವಾಸ ಮಾಡ್ಕೊಂಡು ಬಂದರೆ ಆ ಗುರುವಿನ ದುಷ್ಪ್ರಭಾವಗಳು ಏನು ನಾವು ಹೇಳಿದೆ ಅವೆಲ್ಲ ಕಡಿಮೆ ಆಗುತ್ತೆ. ಅಲ್ಲಿ ಒಂದಿನ ಕ್ಷೇತ್ರವಾಸ ಮಾಡಿಕೊಂಡು ಅಲ್ಲಿ ತೀರ್ಥ ಸ್ನಾನವನ್ನು ಮಾಡಿಕೊಂಡು ನೀವು ಬಂದರೆ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ. ಐ ವಿಶ್ ಯು ಆಲ್ ದ ಬೆಸ್ಟ್ ವೃಶ್ಚಿಕ ರಾಶಿಯವರಿಗೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಸಾಯಿರಾಮ್.